ಒಂದು ವೇಳೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೆಹಲಿಯಲ್ಲಿ ನಡೀತಾ ಇರಬೇಕು ಆ ಗಲಭೆ ಏನಪ್ಪಾ ಅಂತಂದ್ರೆ, ಪದ್ಧತಿಯಾಗಿ ಮನೆಗಳಲ್ಲಿ ಬೆಳೆದಿರುವಂತ ಎಲ್ಲಾ ಮಕ್ಕಳು ನೀಟ್ ಪರೀಕ್ಷೆಗೆ ಓದ್ಕೊಂಡು ಪಾಸ್ ಆಗ್ಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಸಹ ಅವ್ರ ಮನೆಗಳಲ್ಲಿ ಓದ್ಕೊಂಡು ಚೆನ್ನಾಗಿದ್ರೆ, ಕೆಲವೊಂದು ಮದ್ರಾಸಗಳಿಂದ ಕೆಲವೊಂದು ಬೇರೆ ದೇಶಗಳಿಂದ ಭಾರತ ದೇಶವನ್ನ ಏನೋ ಮಾಡಬೇಕು, ಬಾಂಗ್ಲಾದೇಶ ನೇಪಾಳದಲ್ಲಿ ಆದ ರೀತಿಯಲ್ಲಿ ಭಾರತ ದೇಶವನ್ನು ಸಹ ಮಾಡಬೇಕು ಅಂತ ಯಾರೋ ಕೆಲವರು ನೀಚರು, ನಮ್ಮ ದೇಶ ದ್ರೋಹಿಗಳು ಎಲ್ಲ ನೀವೆಲ್ಲ ಒಂದು ಒಗ್ಗಟ್ಟಾಗಿ ಬಂದ್ರೆ, ಅರೆಯೋ ಕೇಳಿಸ್ಕೊಳ್ರಿ, ನಾವು ಭಾರತೀಯರು, ನಿಮ್ಮಂತ ನಾಯಕರು ಸಾವಿರಾರು ಜನ ಬಂದ್ರು ಸಹ ಭಾರತ ದೇಶದ ಒಂದೇ ಒಂದು ಪ್ರಜೆಯ ಒಂದು ಕೂದಲ ಸಮೇತ ನೀವು ಅಲ್ಲಾಡ್ಸೋದಕ್ಕೆ ಆಗೋದಿಲ್ಲ ಅಂತ ಹೇಳುತ್ತಾ ನರೇಂದ್ರ ಮೋದಿ ಅವರನ್ನು ಪ್ರಶ್ನೆ ಮಾಡೋ ಎಲ್ಲ ನಾಯಕರಿಗೆ ಹೇಳ್ತೀನಿ, ಕರ್ನಾಟಕದಲ್ಲಿ IPL ಪಂದ್ಯಾವಳಿ ಗೆದ್ದವ ಸಂಭ್ರಮಾಚರಣೆ ಆದವಾಗ 12 ಜನ ಬಲಿ ತಗೊಂಡಾಗಲ್ವಾ, ಎಲ್ಲಪ್ಪ ಹೋಗಿದ್ರಿ ನೀವು ಮಿಸ್ಟರ್ ಪ್ರಕಾಶ್ ರಾಜ್? ಎಲ್ಲ ಹೋಗಿ ಶೂಟಿಂಗ್ ಮಾಡ್ಕೊಂಡು ಹೊಟ್ಟೆ ಪಾಡಿಗೆ ಬದುಕ್ತಾ ಇದೆಯಾ, ಹೊಟ್ಟೆ ಪಾಡಿಗೆ ಶೂಟಿಂಗ್ ಮಾಡ್ಕೋ. ನರೇಂದ್ರ ಮೋದಿ ಅವರ ಬಗ್ಗೆ, ಭಾರತೀಯ ಜನತಾ ಪಾರ್ಟಿಯವರ ಬಗ್ಗೆ, ಭಾರತ ದೇಶದ ಬಗ್ಗೆ, ಭಾರತ್ ಮಾತೆಯ ಬಗ್ಗೆ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ನಿನಗೆ ಇದೇ ಕೋಲಾರ ಈ ಸರ್ಕಲ್ ಅಲ್ಲಿ